ನೀವು ಅವ್ರನ್ನ ತುಂಬ ಚಿಕ್ಕದಿಂದ ನೋಡಿರೋದ್ರಿಂದ ಸರ್ ಚಿಕ್ಕದಿಂದ ಮೀನ್ಸ್ ಬೆಳೆಯೋ ಹಂತವಾಗಿ ನೋಡಿದ್ದೀರಾ. ಸೊ ಅವರಲ್ಲಿ ಏನು ಸ್ಫೂರ್ತಿ ಅಂತ ಅನ್ಸುತ್ತೆ ನಿಮಗೆ? ಸರ್ ಅವರಲ್ಲಿ ಹೇಳಬೇಕು ಅಂದರೆ ಸರ್ ತಡೆಯಿರಿ, ನಾನು ಫಸ್ಟು ಕರ್ನಾಟಕ ತೆಗೆದುಬಿಟ್ಟು ಮಾತಾಡ್ಬಿಡ್ತೀನಿ. ಯಾವತ್ತೂ ಗೊತ್ತಾಗ್ಬಿಟ್ಟಿಲ್ಲ ಸರ್. ಅಲ್ಲ ಓಕೆ ಅಲ್ಲ ಪರವಾಗಿಲ್ಲ ಸರ್. ಏನಕ್ಕೆ ಅಂದರೆ ಆ ವ್ಯಕ್ತಿಗೆ ಇವತ್ತು ನಾನಂದರೆ ಇಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಸರ್. ಒಬ್ಬರು ಸೀನಿಯರು, ಅದಾದಮೇಲೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅದಾದಮೇಲೆ ಸರ್ ಇವತ್ತಿಗೂ ನೋಡಿ, ಇವತ್ತು ಅವರು ಒಳಗಡೆ ಇದ್ದಾರೆ ಅಲ್ಲ. ಈಗ ನನ್ನನ್ನು ಜನ ಅಲ್ಲಿ ಇಲ್ಲಿ ತುಂಬ ಕಡೆ ಫಂಕ್ಷನ್ಗಳು ಕರೀತಾರೆ ಅಂದರೆ ಬಿಕಾಸ್ ಆಫ್ ದರ್ಶನ್ ಸರ್. ಸರ್ ನಮ್ಮ ಬಾಸ್ ಜೊತೆ ಫೋಟೋ ತೆಗೆಸ್ಕೊಳಕ್ಕಾಗಿಲ್ಲ, ನಾವು ಊರುಗಳಿಂದ ಎಲ್ಲ ಬಂದಿದ್ದೀವಿ. ನೀವು ನಮಗೆ ಬಾಸ್ ಥರ ನಿಮ್ಮನ್ನು ಒಂದು ರೂಪ ನೋಡ್ದಂಗೆ ಆಗುತ್ತೆ ಸರ್. ರಿಯಲ್ ಬಾಸ್ ಅವರು ಸರ್, ನಾನು ಅವ್ರ ನೆರಳು ಅಷ್ಟೇ. ಅವ್ರ ಥರ ಏನೇ ನಾನು ಕಾಸ್ಟ್ಯೂಮ್ ಹಾಕಿರ್ಬೋದು, ಏನೇ ಹೈಟು ಪರ್ಸ್ನಾಲಿಟಿ, ನಾನು ಏನೇ ಬಾಡಿ ಬಿಲ್ಡ್ ಮಾಡಿದ್ರು, ಆ್ಯಕ್ಚುಲಿ ಒರಿಜಿನಲ್ ಬಾಸ್ ಅವರೇನೆ ಅವತ್ತಿದ್ರು ನಮ್ಮ ದರ್ಶನ್ ಸರ್. ಸೊ ಇವತ್ತಿಗೂ ಸರ್ ನಾನು ಈಗೆಲ್ಲಾದರೂ ಒಂದು ಹೋಟ್ಲಿಗೆ ಹೋಗ್ತೀನೋ ಅಥವಾ ಎಲ್ಲರೂ ಈಚೆ ಕಡೆ ಗಾಡೀಲಿ ಹೋಗ್ತಾ ಇದ್ರು, ಆಟೋ ಡ್ರೈವರ್ಸು ಗಾಡಿ ಸೈಡ್ಗೆ ಫೋಟೋ ಸರ್ ನಮ್ಮ ಬಾಸ್ ನೋಡ್ದಂಗೆ ಆಗುತ್ತೆ, ಅಂಜನ್ ಸರ್ ದಯವಿಟ್ಟು ಒಂದು ಫೋಟೋ ಸರ್ ಅಂತಾರೆ. ಆಮೇಲೆ ಎಷ್ಟೋ ಕಡೆ 4 ಗಂಟೆಗೆ ಯೂಶಲಿ ಕೆಲವು ಹೋಟ್ಲುಗಳು ಊಟ ಟೈಮ್ಗೆ ಹೋದಾಗ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಸ್ನ್ಯಾಕ್ಸ್ ಟೈಮ್ ಆಗಿಬಿಟ್ಟಿರುತ್ತೆ. ಅವರು ಸರ್ ಬನ್ನಿ ಸರ್, ನೀವು ನಮ್ಮ ದರ್ಶನ್ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡಿದ್ದೀವಿ ಸರ್, ನೀವೆಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು, ಬನ್ನಿ ಸರ್ ಅಂತ ಊಟ ಹಾಕ್ತಾರೆ. ಆಮೇಲೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಫುಲ್ಲು ರಶ್ ಆಗಿಬಿಟ್ರೆ ಸರ್. ಮೊನ್ನೆ ಕಡಲೆಕಾಯಿ ಪರಿಸೆಯಲ್ಲೂ ಅಷ್ಟೇ, ಇಲ್ಲಿ ಬಸವನಗುಡಿಲಿ ಸುಮ್ಮನೆ ಏನಕ್ಕೋ ನಾನು ಬಂದಿದ್ದೆ ಸರ್, ಏನೋ ಕಡಲೆಕಾಯಿ ತಗೊಂಡು ಹೋಗೋಣ, ಇಲ್ಲೆಲ್ಲ ರಶ್ ಇರುತ್ತೆ ಹೋಗೋಕ್ಕಾಗುತ್ತೆ ಅಂದ್ಕೊಂಡಿದ್ದೆ. ಪಾಪ ಅವ್ರು ಯಾರೋ ಪೊಲೀಸರುಗಳೆಲ್ಲ ನೋಡ್ಬಿಟ್ಟು ಸರ್ ಬನ್ನಿ ಸರ್ ನೀವು ನಮ್ಮ ದರ್ಶನ್ ಸರ್ ಬಗ್ಗೆ ಸರ್ ಅಂದರೆ ಏನು ಗೊತ್ತಾ, ಈಗ ತುಂಬ ಜನ ಪೊಲೀಸವರಲ್ಲ ಸರ್. ಸರ್ ಪೊಲೀಸವ್ರಿಗೂ ದರ್ಶನ್ ಸರ್ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾರೆ ಸರ್. ಅವರು ಸರ್ ನಮ್ಮ ಬಾಸ್ ಥರ ಇದ್ದೀರಾ, ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ ಡೈರೆಕ್ಟಾಗಿ. ಇದೆಲ್ಲ ನೋಡಿದ್ರೆ ಏನು ಅನಿಸ್ಬಿಡ್ತು ಗೊತ್ತಾ ನನಗೆ, ಆ ವ್ಯಕ್ತಿ ಇನ್ನು ಹೆಂಗೆ ಹೆಸರು ಮಾಡಿದ್ದಾರೆ ಗುರು, ಅದನ್ನು ನಾನು ಉಳಿಸ್ಕೊಂಡು ಹೋಗಬೇಕು, ಅದೇ ರೀತಿ ಅನಿಸ್ಬಿಡ್ತು ಸರ್. ಅಂದರೆ ಜನ ಬಂದು ಹೇಳ್ತಾರಲ್ಲ ಸರ್, ಈಗ ಅವ್ರ ಮನೆ ಹತ್ರ ಹೋಗಿರ್ತಾರೆ, ಈಗ ಅವ್ರು ಸಿಕ್ಕಿರಲ್ಲ ಅಲ್ವಾ, ಇನ್ನು ನಮ್ಮ ಮನೆ ಹತ್ರ ಬರ್ತಾರೆ. ಅಥವಾ ನಾನೆಲ್ಲಾದರೂ ಹೋಗ್ತಾ ಇತ್ತು ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವ್ರಿಗೆ ಫೋಟೋ ಕೊಟ್ಬಿಟ್ಟು ವಿಶ್ ಮಾಡಿ ಮಾತಾಡ್ತೀನಿ ಸರ್. ಅವ್ರ ಹತ್ರ ಮಾತಾಡ್ಸ್ಬಿಟ್ಟೆ ಕಳಿಸೋದು. ಅವ್ರಂಗೆ ಒಂದು ಅಭಿಮಾನ ಪ್ರೀತಿನ ಜನಕ್ಕೆ ತೋರಿಸ್ತಾ ಇದ್ದಾರೆ, ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಏನಂದರೆ ಒಂದು ಸಿಂಪತಿಗೋಸ್ಕರ ನಾನೆಲ್ಲೋ ಬೆಳೆದು ಬಿಡಬೇಕು. ಅದಾದಮೇಲೆ ದರ್ಶನ್ ಸರ್ ಹೆಸರು ಹೇಳ್ಕೊಂಡು ಬಂದ್ಬಿಟ್ಟಿದ ತಕ್ಷಣ ನಾನೆಲ್ಲೋ ಒಂದು ಸೂಪರ್ ಸ್ಟಾರ್ ಸರ್. ಇದೆಲ್ಲ ನಾನು ತೊಗೊಳ್ಳೋದೇ ಇಲ್ಲ ಸರ್. ನಾನು ಈ ಸಿನಿಮಾನೂ ಅದಕ್ಕೆ ನಾನು ಪಕ್ಕಕ್ಕೆ ಎತ್ತಿಟ್ಬಿಡ್ತೀನಿ. ನಿಂಗೆ ಸಿನಿಮಾ ಬೇಕಾ ದರ್ಶನ್ ಸರ್ ಬೇಕಂದರೆ ನಂಗೆ ದರ್ಶನ್ ಸರ್ ಬೇಕು ಸರ್, ವ್ಯಕ್ತಿಯಾಗಿ ಬೇಕು. ಅವರು ಒಳ್ಳೆ ಹಾರ್ಟ್ಫುಲಿ ಒಳ್ಳೆ ವ್ಯಕ್ತಿ ಸರ್. ಅವರು ನನಗೆ ಸಿನಿಮಾನೇ ಫಸ್ಟ್ ಚೂಸ್, ದರ್ಶನ್ ಸರೇ ಫಸ್ಟು ನಾನು ಚೂಸ್ ಮಾಡ್ತೀನಿ. ಸಿನಿಮಾ ಸೆಕೆಂಡ್ರಿ ಸರ್. ನಾನು ಅದನ್ನೇ ನಾನು ಏನಾದರೂ ಅದು ನನ್ನ ಪರ್ಸ್ನಲ್, ನಾನು ಸಣ್ಣ ಪುಟ್ಟ ಸಿನಿಮಾ ಮಾಡ್ತೀನೋ ದೊಡ್ಡ ಪಿಕ್ಚರ್ ಮಾಡ್ತೀನೋ ಅದು ಬೇಡ. ದರ್ಶನ್ ಸರ್ ಒಂದು ಆಶೀರ್ವಾದ, ಅವ್ರ ಫ್ಯಾನ್ಸ್ಗಳ ಬ್ಲೆಸ್ಸಿಂಗ್ಸ್ ಒಂದು ಇತ್ತು ಅಂದರೆ ಆಟೋಮೆಟಿಕಾಗಿ ಮೇಲೆ ತೊಗೊಳುತ್ತೆ. ನೋಡಿ ಸರ್, ಇವತ್ತಿಗೂ ನಾನು ಏನೇ ರೀಲ್ಸ್ ಮಾಡ್ತೀನಲ್ಲ, ಆಲ್ಮೋಸ್ಟ್ ದರ್ಶನ್ ಸರ್ ಸಾಂಗ್ಸೇ ಹಾಕಿರ್ತೀನಿ. ಬೇರೆಯವ್ರ ಸಾಂಗ್, ನಾನು ಹೀರೋಗಳ ಸಾಂಗ್ ಹಾಕಿದ್ರೆ ಅದು ಓಡಲ್ಲ. ಜನ ಏನು ಮಾಡ್ತಾರೆ, ನನ್ನನ್ನು ದರ್ಶನ್ ಸರ್ ಎಕ್ಸ್ಪರ್ಟ್ ಅಭಿಮಾನಿಯಾಗಿಯೇ ನೋಡ್ತಾ ಇದ್ದಾರೆ. ನಾನು ಅದಕ್ಕೆ ಬೇರೆಯವ್ರಿಗೂ ಅದನ್ನೇ ಹೇಳೋದು, ಈ ಹೇಟರ್ಸ್ಗಳು ಯಾರ್ಯಾರು ಇರ್ತಾರಲ್ಲ ಗುರು, ಅವರ ಕಂಡ್ರೆ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ವಿಷಯ ಮಾತಾಡೋದು, ಆಮೇಲೆ ಅವ್ರ ತಾಯಿ ಬಗ್ಗೆ ಏನೋ ಕೆಟ್ಟದ್ದೆಲ್ಲ ಮಾತಾಡೋದಲ್ವಾ, ಅವ್ರ ಸಾಂಗ್ಗೆ ಹಾಕ್ಕೊಂಡು ರೀಲ್ಸ್ ಓಡಿಸ್ತಾ ಇರ್ತಾರೆ. ಸಾಂಗ್ ಏನಕ್ಕೆ ಯೂಸ್ ಮಾಡ್ತೀರಾ? ಕರೆಕ್ಟ್. ಈಗ ಅವ್ರು ಕಾಂಡ್ರೂ ಆಗಲ್ಲ, ಬಟ್ ಅವ್ರ ಸಾಂಗ್ ಅವ್ರ ಸಾಂಗ್ ಯಾಕೆ ಹಾಕೋತೀರಾ, ಬೇರೆ ಅವ್ರ ಹೆಸರು ಯಾಕೆ ಹಾಕೋತೀರಾ? ಅವ್ರು ಬೈತಾ ಇರ್ತಾರೆ. ಹೌದು, ಹೆಸರು ಮಾತ್ರ ಬೇಕು. ಏನಕ್ಕೆ ಅಂದರೆ ದರ್ಶನ್ ಸರ್ ಒಂದಿದ ತಕ್ಷಣ ಒಂದು TRP, ಅವ್ರ ಹೆಸರು ಎತ್ಕೊಂಡ್ರೆ ಒಂದು ಮಾರ್ಕೆಟಿಂಗ್ ಆಗಿಬಿಡುತ್ತೆ ಸರ್. ನೀವು ಎಲ್ಲೇ ಅಂಗಡಿಗೆ ಹೋಯ್ತು ಅಂದ್ರೂ ಸರ್, ದರ್ಶನ್ ಸರ್ ಹುಡುಗ ಅಂದರೆ ಅವರೇ ದುಡ್ಡು ಪ್ರೈಸನ್ನು ಕಮ್ಮಿ ಮಾಡಿ ಕೊಟ್ಬಿಡ್ತಾರೆ ಸರ್. ಅವರು ಈಗ ದರ್ಶನ್ ಸರ್ ಈಗ ಅವರು ತುಂಬ ಜನ ಇಂಟರ್ವ್ಯೂಲಿ ಅದನ್ನೇ ಹೇಳಿದ್ದಾರೆ, ನಾನು ಏನು ಮಾಡಿದ್ದೀನಿ ಅಭಿಮಾನಿಗಳಿಗೆ, ನಾನು ಏನೂ ಮಾಡಿಲ್ಲ ಇವತ್ತವರೆಗೂ. ಒಂದು ಸಿನಿಮಾ ಮಾಡ್ತೀನಿ, ಅವ್ರು ಇನ್ನೂ ಇವ್ರನ್ನ ಬೆಳೆಸಿದ್ದಾರೆ. ಹಾಂ ಹೌದು, ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹೌದೌದು ಅಷ್ಟೇ ಸರ್. ಹೌದು, ಅದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕೆ ಆ ವ್ಯಕ್ತಿಗೆ ಇವತ್ತು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಅಷ್ಟದಿಂದ ಬಂದು ತುಂಬ ಇವತ್ತು ಮೇಲೆ ನಿಂತಿದ್ದಾರೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಅವ್ರು ಮಾತಾಡಬೇಕು, ಅದಕ್ಕೆ ನಾನು ಕನ್ನಡ ತೆಗೆದುಬಿಟ್ಟೆ. ಇವತ್ತಿಗೂ ನಾನು ಅವ್ರಿಗೆ ಹಂಗೆ ರೆಸ್ಪೆಕ್ಟ್ ಕೊಡ್ತೀನಿ. ನಾನೇನೋ ಸರ್ ನಾನು ದರ್ಶನ್ ಸರ್ಗಿಂತ ನಾನು ಯಾವುದೂ ಇಲ್ಲ ಸರ್, ನಾನು ಕೈ ಕಟ್ಕೊಂಡೆ ಅಭಿಮಾನಿಯಿಂದ ಮಾತಾಡ್ತೀನಿ. ಅವ್ರ ಫ್ಯಾನ್ ಅಂದರೂ ಕೂಡ ಇದೊಂದು ಪ್ರೈಸ್ ಸರ್. ಸರ್ ಇದು ಹಂಸ್ತೆ ಸರ್ ವಾಚ್. ಅಲ್ಲ ಪ್ರೈಸ್ ಎಲ್ಲ ಬಿಡಿ, ಯಾಕಂದ್ರೆ ವಾಚ್ಗೆಲ್ಲ ಯಾಕೆ, ಇದೆಲ್ಲ ಕಾಲ್ಪನಿಕ. ನಾವುಗಳು ಯಾವಾಗಿದ್ರು ಶಾಶ್ವತ ಮನುಷ್ಯರು, ಪ್ರೀತಿ ವಿಶ್ವಾಸದಿಂದ ಇರೋಣ ಸರ್. ಥ್ಯಾಂಕ್ ಯು ಸೊ ಮಚ್.